ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ನಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 28ನೇ ಅಧ್ಯಾಯದಲ್ಲಿ ಇವತ್ತು 6ನೇ ಶ್ಲೋಕ. ಕನ್ಯೋಪಗೂಢೋ ನಷ್ಟಶ್ರೀಃ ಕೃಪಣೋ ವಿಷಯಾತ್ಮಕಃ ನಷ್ಟಪ್ರಜ್ಞೋ ಹತೈಶ್ವರ್ಯೋ ಗಂಧರ್ವಯವನೈರ್ಬಲಾತ್. ಪುರಂಜನ ಮಹಾರಾಜನ ಕಥೆಯನ್ನ ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿ ರಾಜನಿಗೆ ಮುಂದುವರಿಸ್ತಾ ಇದ್ದಾರೆ. ಆ ಪುರಂಜನ ಮಹಾರಾಜನ ಪಟ್ಟಣವನ್ನ ಯವನರು ಹಾಳು ಮಾಡ್ತಾ ಇದ್ದಾಗ ಈ ಪುರಂಜನ ತುಂಬಾ ಮಮತಾಕುಲನಾದ್ದರಿಂದ ನಾನು ನನ್ನದು ಅನ್ನೋ ಒಂದು ಮಮತೆ ಬಹಳ ಇಟ್ಟುಕೊಂಡಿದ್ದಾದ್ರಿಂದ ಅನೇಕ ತಾಪಗಳನ್ನು ಅನುಭವಿಸಿದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಮೊದಲನೇದಾಗಿ ಕನ್ಯೋಪಗೂಢ, ಕಾಲಕನ್ಯೆ, ಅವಳು ಜರ ಆಲಿಂಗನ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಅದರಿಂದ ಅವನಿಗೆ ಕಾಂತಿಯೇ ಇಲ್ಲ. ನಷ್ಟಶ್ರೀಹಿ, ಕಾಂತಿಯನ್ನ ಕಳ್ಕೊಂಡು ಬಿಟ್ಟಿದ್ದಾನೆ. ಯೌವನದಲ್ಲಿದ್ದ ಕಾಂತಿ ಈಗ ಇಲ್ಲ. ಯಾಕೆ? ಜರ, ಅವಳು ಕಾಲಕನ್ಯಾ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ದೀನನಾಗಿ ಬಿಟ್ಟಿದ್ದಾನೆ, ಕೃಪಣನಾಗಿದ್ದಾನೆ. ಇಷ್ಟಾದರೂ ವಿಷಯದ ಆಸೆ ಮಾತ್ರ ಹೋಗಿಲ್ಲ. ಇನ್ನೂ ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು ಅನ್ನೋ ಆಸೆ ಹಾಗೇ ಇದೆ. ಜರ ಬಂದು ಆಲಿಂಗನ ಮಾಡಿಕೊಂಡ್ರೂ ಕೂಡ ವಿಷಯಾಭಿಲಾಷೆ ಮಾತ್ರ ಹೋಗಿಲ್ಲ. ಇನ್ನು ವಿಷಯಾತ್ಮಕ. ಆದರೆ ಏನ್ ಮಾಡೋದು? ಬುದ್ಧಿಶಕ್ತಿ ಕಡಿಮೆ ಆಗಿದೆ. ನಷ್ಟಪ್ರಜ್ಞ, ಹತೈಶ್ವರ್ಯ, ಐಶ್ವರ್ಯ ಇಲ್ಲ. ಯಾಕೆ? ಗಂಧರ್ವರು ಮತ್ತು ಯವನರು ದಾಳಿ ಮಾಡಿಬಿಟ್ಟಿದ್ದಾರೆ. ಗಂಧರ್ವ ಯವನೈರ್ ಬಲಾತ್ ಹತೈಶ್ವರ್ಯ. ಅವರು ಬಂದು ದಾಳಿ ಮಾಡಿ ಇವನ ಪಟ್ಟಣದಲ್ಲಿರ್ತಕ್ಕಂತಹ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವನ ಒಂದು ಒಡೆತನಕ್ಕೆ ಬೆಲೆಯೇ ಇಲ್ಲದಂತೆ ಆಗಿಬಿಟ್ಟಿದೆ. ಕನ್ಯೋಪಗೂಢೋ ನಷ್ಟಶ್ರೀಹಿ ಕೃಪಣೋ ವಿಷಯಾತ್ಮಕಃ ನಷ್ಟಪ್ರಜ್ಞೋ ಹತೈಶ್ವರ್ಯೋ ಗಂಧರ್ವಯವನೈರ್ಬಲಾತ್. ವಿಶೀರ್ಣಾಂ ಸ್ವಪುರೀಂ ವೀಕ್ಷ್ಯ ಪ್ರತಿಕೂಲಾನನಾದೃತಾನ್
ಪುತ್ರಪೌತ್ರಾನುಗಾಮಾತ್ಯಾನ್ ಜಾಯಾಂ ಚ ಗತ ಸೌಹೃದಾಂ. ಹೀಗೆ ಪುರಂಜನ ಮಹಾರಾಜನ ಪಟ್ಟಣ ಏನಿದೆ ಅದು ರಾಜನಾದಂತಹ ಈ ಪುರಂಜನ ಇರುವಾಗಲೇನೆ ಧ್ವಂಸ ಆಗ್ತಾ ಇದೆ. ಈ ರೀತಿ ರಾಜ ಆ ಪಟ್ಟಣದಲ್ಲಿ ಇದ್ರೂ ಕೂಡ ಇಲ್ಲದಂತೆ ಆಗಿಬಿಟ್ಟಿದ್ದಾನೆ. ಇದನ್ನ ನೋಡಿ ಅವನನ್ನ ಆಶ್ರಯಿಸಿಕೊಂಡಿರ್ತಕ್ಕಂತಹ ಮಕ್ಕಳು, ಮೊಮ್ಮಕ್ಕಳು, ಅವರನ್ನ ಆಶ್ರಯಿಸಿಕೊಂಡಿರ್ತಕ್ಕಂತಹ ಸೇವಕರು, ಮಂತ್ರಿಗಳು, ಇವ್ರು ಯಾರೂ ಕೂಡ ಇವನಿಗೆ ಅನುಕೂಲರಾಗಿ ಇಲ್ಲ. ಇವಾಗ ಎಲ್ಲರೂ ಪ್ರತಿಕೂಲರಾಗಿ ಬಿಟ್ಟಿದ್ದಾರೆ. ಯಾರೂ ತನ್ನನ್ನ ಆದರ ಮಾಡ್ತಾ ಇಲ್ಲ. ಯಾರು ಇವನ ಮಾತು ಕೇಳ್ತಾ ಇಲ್ಲ ಸರಿಯಾಗಿ. ಮೊದಲೆಲ್ಲ ರಾಜ ಅಂತ ಹೇಳಿ ಬೇಕಾದಷ್ಟು ಇವನು ಹೇಳಿದಂತೆ ಕೇಳಿಕೊಂಡಿದ್ರು ಎಲ್ರು. ಆದ್ರೆ ಈಗ ಇವನಿಗೆ ಜರ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಕಾಂತಿ ಇಲ್ಲ, ಬುದ್ಧಿ ಶಕ್ತಿ ಕಡಿಮೆ ಆಗಿದೆ, ಗಂಧರ್ವರು ಯವನರು ದಾಳಿ ಮಾಡಿಬಿಟ್ಟಿದ್ದಾರೆ, ಧ್ವಂಸವಾಗ್ತಾ ಇದೆ ಪಟ್ಟಣ. ಇದನ್ನ ನೋಡಿ ಮಕ್ಕಳು, ಮೊಮ್ಮಕ್ಕಳು, ಸೇವಕರು, ಮಂತ್ರಿಗಳು ಯಾರು ಇವನಿಗೆ ಬೆಲೆ ಕೊಡ್ತಾ ಇಲ್ಲ. ಎಲ್ರೂ ಪ್ರತಿಕೂಲರಾಗಿ ಬಿಟ್ಟಿದ್ದಾರೆ, ಅನುಕೂಲರು ಯಾರೂ ಇಲ್ಲ ಇವನಿಗೆ. ಯಾರು ಇವನನ್ನ ಆದರ ಮಾಡ್ತಾ ಇಲ್ಲ, ಅನಾದೃತಾನ್. ಹೋಗ್ಲಿ ಹೆಂಡತಿ ಪುರಂಜನಿ, ಅವಳಾದರೂ ಪ್ರೀತಿ ಮಾಡ್ತಾಳ? ಅವಳು ಕೂಡ ಮೊದಲಿನಂತೆ ಪ್ರೀತಿ ಮಾಡ್ತಾ ಇಲ್ಲ. ಗತ ಸೌಹೃದಾಂ ಜಾಯಾಂ, ಅವಳಿಗೂ ಮೊದಲಿನ ಆ ಒಂದು ಪ್ರೀತಿ ಇವಾಗಿಲ್ಲ. ಮೊದಲೆಷ್ಟು ಪ್ರೀತಿಸ್ತಾ ಇದ್ಲು ಅದು ಕಡಿಮೆ ಆಗಿದೆ ಅವಳಿಗೂ ಕೂಡ ಅಂತ. ಅಂದರೆ ಆಧ್ಯಾತ್ಮಿಕವಾದ ಅರ್ಥ, ವಯಸ್ಸಾದ ಮೇಲೆ ಯಾರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ವಯಸ್ಸಾಗಿ ನಮ್ಮ ಶರೀರದಲ್ಲಿರ್ತಕ್ಕಂತಹ ಶಕ್ತಿ ಕುಗ್ಗಿ ಹೋಯಿತು ಅಂತಂದ್ರೆ ಆವಾಗ ಮಕ್ಕಳು, ಮೊಮ್ಮಕ್ಕಳು, ಸೇವಕರು, ಕೆಲಸದವರು ಯಾರೇ ಇರಲಿ ಯಾರು ಆದರ ಮಾಡೋದಿಲ್ಲ, ಯಾರು ಅವರಿಗೆ ಬೆಲೆ ಕೊಡೋದಿಲ್ಲ. ಎಲ್ಲ ಪ್ರತಿಕೂಲರಾಗಿ ಬಿಡ್ತಾರೆ. ಇವನು ಹೇಳದಂತೆ ಯಾರು ಕೇಳೋದಿಲ್ಲ ಇವನ ಮಾತನ್ನ. ಹೆಂಡತಿಯೂ ಕೂಡ ಅಷ್ಟಕ್ಕಷ್ಟೇ ಮೊದಲು ಯಾವ ರೀತಿ ಪ್ರೀತಿಸ್ತಾ ಇರ್ತಾಳೋ ಆ ರೀತಿ ಪ್ರೀತಿ ಇರೋದಿಲ್ಲ. ಮಕ್ಕಳು, ಮೊಮ್ಮಕ್ಕಳ ಮೇಲೆ ಮೋಹ ಜಾಸ್ತಿ ಆಗ್ತದೆ, ಗಂಡನನ್ನ ಅನಾದರ ಮಾಡ್ತಾಳೆ ಅನ್ನೋದು ಅದರ ತಾತ್ಪರ್ಯ. ವಿಶೀರ್ಣಾಂ ಸ್ವಪುರೀಂ ವೀಕ್ಷಾ ಪ್ರತಿಕೂಲಾನ್ ಅನಾದೃತಾನ್ ಪುತ್ರಪೌತ್ರಾನುಗಾಮಾತ್ಯಾನ್ ಜಾಯಾಂ ಚ ಗತ ಸೌಹೃದಾಂ ಆತ್ಮಾನಂ ಕನ್ಯಯಾಗ್ರಸ್ತಂ ಪಾಂಚಾಲಾನ್ ಅರಿದೂಷಿತಾನ್ ದುರಂತ ಚಿಂತಾಮಾಪನ್ನೋ ನಲೇಭೇ ತತ್ಪ್ರತಿಕ್ರಿಯಾಂ. ಈ ಪುರಂಜನ ಮಹಾರಾಜ ತಾನು ಕಾಲಕನ್ಯೆಗೆ ವಶ ಆಗಿಬಿಟ್ಟಿದ್ದಾನಿವಾಗ. ಮೊದಲು ಆ ಪುರಂಜನಿಗೆ ವಶ ಆಗಿಬಿಟ್ಟಿದ್ದ, ವಿಷಯ ಪದಾರ್ಥಗಳಲ್ಲೇ ಆಸಕ್ತನಾಗಿ ಕಾಲ ಕಳೆದು ಬಿಟ್ಟ ಎಲ್ಲ ಯೌವನವನ್ನ. ಈಗ ಕಾಲಕನ್ಯೆ ಅಂದ್ರೆ ಜರ, ಅವಳು ಬಂದು ಆವರಿಸ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ವಶ ಆಗಿಬಿಟ್ಟಿದ್ದಾನಿವಾಗ. ತನ್ನ ದೇಶ, ಪಾಂಚಾಲ ದೇಶ ಏನಿದೆ ಅದು ಕೂಡ ಶತ್ರುಗಳಿಂದ ಹಾಳಾಗಿ ಬಿಟ್ಟಿದೆ. ಯವನರು ಬಂದು ಹಾಳು ಮಾಡಿಬಿಟ್ಟಿದ್ದಾರೆ. ಎಲ್ಲ ನವದ್ವಾರಗಳಿಂದಲೂ ಕೂಡ ಆ ಎಲ್ಲ ಯವನರು ನುಗ್ಗಿ ಪಟ್ಟಣವನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅವನಿಗೆ ಚಿಂತೆ ಎಷ್ಟಾಗಿದೆ ಅಂದ್ರೆ ದುರಂತ ಚಿಂತ. ಆ ಚಿಂತೆಗೆ ಕೊನೆಯೇ ಇಲ್ಲ. ದುರಂತ ಅಂದ್ರೆ ಅಂತ್ಯ ಇಲ್ಲ ಅಂತ ಅರ್ಥ. ಆ ಚಿಂತೆಗೆ ಕೊನೆಯೇ ಇಲ್ಲ, ಅಂತಹ ಚಿಂತೆಯಲ್ಲಿ ಮುಳುಗಿಬಿಟ್ಟಿದ್ದಾನೆ. ಅದಕ್ಕೆ ಏನು ಪರಿಹಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವನಿಗೆ. ತತ್ ಪ್ರತಿಕ್ರಿಯಾಂ ನಲೇಭೇ, ಆ ಚಿಂತೆಗೆ ಪರಿಹಾರ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ದುರಂತವಾದ ಚಿಂತೆಗೆ ಒಳಗಾಗಿ ಬಿಟ್ಟಿದ್ದಾನೆ ಆ ಪುರಂಜನ ಮಹಾರಾಜ.
ಆತ್ಮಾನಂ ಕನ್ಯಯಾಗ್ರಸ್ತಂ ಪಾಂಚಾಲಾನ್ ಅರಿದೂಷಿತಾನ್ ದುರಂತ ಚಿಂತಾಂ ಆಪನ್ನೋ ನಲೇಭೇ ತತ್ಪ್ರತಿಕ್ರಿಯಾಂ ಕಾಮಾನಭಿಲಷನ್ ದೀನೋ ಯಾತಯಾಮಾಂಶ್ಚ ಕನ್ಯಯಾ ಗತಾತ್ಮಸಂ ವಿನ್ನಿಸ್ನೇಹಃ ಪುತ್ರದಾರಾಂಶ್ಚ ಲಾಲಯನ್. ವಿಷಯ ಪದಾರ್ಥಗಳ ಸುಖ ಅನುಭವಿಸಬೇಕು ಅನ್ನೋ ಚಿಂತೆ ಮಾತ್ರ ಇನ್ನೂ ಹಾಗೇ ಇದೆ ಅಂತ ಹಿಂದೆ ಹೇಳಿದ್ರು. ವಿಷಯಾತ್ಮಕ ಅಂತ 6ನೇ ಶ್ಲೋಕದಲ್ಲಿ. ವಿಷಯ ಪದಾರ್ಥಗಳು ಸಿಗ್ತಾ ಇದೆ ಅವನಿಗೆ, ಇಲ್ಲ ಅಂತಲ್ಲ. ಆದರೆ ಆ ಕಾಲಕನ್ಯೆಯ ಪ್ರಭಾವದಿಂದ ವಿಷಯ ಪದಾರ್ಥಗಳ ಸುಖದಲ್ಲಿ ರಸವೇ ಇಲ್ಲದಂತೆ ಆಗಿಬಿಟ್ಟಿದೆ. ಯಾತಯಾಮಾಂ ಗತರಸಾನ್ ಕಾಮಾನ್, ಅವನಿಗೆ ಅಭಿಲಾಷೆ ಜಾಸ್ತಿ ಇದೆ, ಆದರೆ ಆ ವಿಷಯ ಪದಾರ್ಥಗಳ ಸುಖದಲ್ಲಿ ರಸವೇ ಇಲ್ಲದಂತೆ ಆಗಿಬಿಟ್ಟಿದೆ. ಆದರೂ ಅದನ್ನ ಬಯಸ್ತಾ ಇದ್ದಾನೆ, ಬೇಡ ಅಂತ ಅನಿಸ್ತಾ ಇಲ್ಲ ಅವನಿಗೆ, ಇನ್ನೂ ಬೇಕು ಇನ್ನೂ ಬೇಕು ಅಂತ ಆಸೆ. ಈ ವಯಸ್ಸಲ್ಲಿಯೂ ಕೂಡ ಅವನಿಗೆ ಇನ್ನು ವಿಷಯ ಪದಾರ್ಥಗಳ ಕಡೆಗೆ ಆಸಕ್ತಿ ಹೊರತು ಭಗವಂತನ ಕಡೆಗೆ ಆಸಕ್ತಿ ಇಲ್ಲ. ಭಗವಂತನನ್ನ ಮರ್ತೇ ಬಿಟ್ಟಿದ್ದಾನೆ. ಗತಾತ್ಮ ಸಂವಿತೆ, ಭಗವಂತನ ಬಗ್ಗೆ ಭಕ್ತಿ ಇಲ್ಲ, ಭಗವಂತನನ್ನ ಮರ್ತೇ ಬಿಟ್ಟಿದ್ದಾನೆ. ಅವನಲ್ಲಿ ಭಕ್ತಿ ಇಲ್ಲದೆ ಕೇವಲ ಹೆಂಡತಿ ಮಕ್ಕಳನ್ನೇ ಒಲಿಸ್ಕೊಳ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವರಾದರೂ ಇವನನ್ನ ಸರಿಯಾಗಿ ಪ್ರೀತಿಸ್ತಾ ಇಲ್ಲ, ಮೊದಲಿನಂತೆ ಗೌರವ ಕೊಡ್ತಾ ಇಲ್ಲ, ಇವನ ಮಾತು ಕೇಳ್ತಾ ಇಲ್ಲ. ಆದರೂ ಅವರನ್ನ ಒಲಿಸ್ಕೊಳ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದಾನೆ ಹೊರತು ಇನ್ನು ಭಗವಂತನ ಚಿಂತನೆ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಅವನಿಗೆ. ವಯಸ್ಸಾದ ಮೇಲೆ ಹೀಗಾಗತ್ತೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕಾಲಕನ್ಯೆಯ ಪ್ರಭಾವ ಅಂದ್ರೆ ಜರ, ಕಾಲಕನ್ಯಾ ಅವಳು, ಕಾಲನ ಮಗಳು ಜರ, ಮುಪ್ಪು. ಆ ಮುದಿತನ ಬಂದಾಗ ವಿಷಯ ಪದಾರ್ಥಗಳ ಆಸೆ ಜಾಸ್ತಿ ಆಗ್ತದಂತೆ. ಆದರೆ ವಿಷಯ ಪದಾರ್ಥಗಳನ್ನ ಅನುಭವಿಸಿದ್ರು ಅದರಲ್ಲಿ ಸುಖ ಹೆಚ್ಚು ಸಿಗೋದಿಲ್ಲ, ರಸವೇ ಇಲ್ಲ. ಅದು ಯಾತಯಾಮ ಅಂತ. ಅಂದ್ರೆ ಯಾತಯಾಮ ಅನ್ನೋ ಶಬ್ದಕ್ಕೆ ಗತರಸ ಅಂತ ಕೋಶ ಹೇಳುತ್ತದೆ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಅಂತ. ಗತರಸ ಏನು ರಸವೇ ಇಲ್ಲ ಅದರಲ್ಲಿ, ವಿಷಯ ಪದಾರ್ಥಗಳಲ್ಲಿ. ಹಿಂದೆ ಯೌವನದಲ್ಲಿ ತಾನು ಏನು ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾ ಇದ್ದ, ಅದೇ ಪದಾರ್ಥಗಳಲ್ಲಿ ಎಷ್ಟು ಸುಖ ಸಿಗ್ತಾ ಇತ್ತು ಅವನಿಗೆ, ಅಷ್ಟು ಸುಖ ಈಗ ಅವನಿಗೆ ಸಿಗ್ತಾ ಇಲ್ಲ. ಯಾಕೆ? ಕಾಲಕನ್ಯಾ ಪ್ರಭಾವದಿಂದ. ಜರ, ಮುಪ್ಪು ಬಂದಿದೆ, ಆದ್ರಿಂದ ಅದರಲ್ಲಿ ರಸ ಇಲ್ಲ. ಆದರೂ ಅದನ್ನ ಬಯಸ್ತಾ ಇದ್ದಾನೆ, ಅದು ಬೇಡ ಸಾಕು ಅಂತ ಅನಿಸ್ತಾ ಇಲ್ಲ. ಭಗವಂತನ ಜ್ಞಾನ ಇಲ್ಲ, ಭಗವಂತನಲ್ಲಿ ಭಕ್ತಿ ಇಲ್ಲ. ನಿಸ್ನೇಹ ಗತಾತ್ಮ ಸಂವಿತ್, ಆತ್ಮ ಸಂವಿತ್ ಇಲ್ಲ, ಗತವಾಗಿ ಬಿಟ್ಟಿದೆ. ಯಾವತ್ತೋ ಮರ್ತು ಬಿಟ್ಟಿದ್ದಾನೆ ಭಗವಂತನನ್ನ. ಆಮೇಲೆ ಅವನ ಮೇಲೆ ಸ್ನೇಹವೂ ಇಲ್ಲ, ಭಕ್ತಿ. ಸ್ನೇಹ ಅಂದ್ರೆ ಭಕ್ತಿ ಅಂತ ಅರ್ಥ. ಗತಸ್ ನಿಸ್ನೇಹ ಅಂತ, ಭಕ್ತಿ ಇಲ್ಲ ಅಂತ ಅರ್ಥ, ಅಥವಾ ವಿರುದ್ಧ ಸ್ನೇಹ ಅಂತ. ನಿಸ್ನೇಹ ಅನ್ನೋ ಶಬ್ದಕ್ಕೆ 2 ರೀತಿಯ ಅರ್ಥ. ಒಂದು, ಸ್ನೇಹ ಇಲ್ಲ, ಭಗವಂತನ ಮೇಲೆ ಸ್ನೇಹ ಇಲ್ಲ ಅಂದ್ರೆ ಭಕ್ತಿ ಇಲ್ಲ. ಅಥವಾ ನಿಸ್ನೇಹ ಅಂತಂದ್ರೆ ಭಗವಂತನಿಗೆ ವಿರುದ್ಧವಾದ ಪದಾರ್ಥಗಳ ಮೇಲೆ ಸ್ನೇಹ, ಭಗವದ್ ವಿರುದ್ಧವಾದ ಈ ವಿಷಯ ಪದಾರ್ಥಗಳಲ್ಲೇ ಸ್ನೇಹ. ಹೀಗಾಗಿ ಪುತ್ರದಾರಾಂಶ್ಚ ಲಾಲಯನ್, ಮಕ್ಕಳು ಹೆಂಡತಿ ಅವರನ್ನೇ ಒಲಿಸ್ಕೊಳ್ಬೇಕು ಅಂತಾನೆ ಪ್ರಯತ್ನ, ಅವರನ್ನೇ ಮುದ್ದಾಡ್ತಾ ಇದ್ದಾನೆ. ಮತ್ತು ಕಾಮಾನ್ ಅಭಿಲಷನ್ ದೀನೋ ಯಾತಯಾಮಾಂಶ್ಚ ಕನ್ಯಯಾ ಗತಾತ್ಮ ಸಂವಿನ್ನಿಸ್ನೇಹ ಪುತ್ರದಾರಾಂಶ್ಚ ಲಾಲಯನ್ ಗಂಧರ್ವಯವನಾಕ್ರಾಂತಾಂ ಕಾಲಕನ್ಯೋಪಮರ್ದಿತಾಂ ಹಾತುಂ ಪ್ರಚಕ್ರಮೇ ರಾಜ
ತಾಂ ಪುರೀಂ ಅನಿಕಾಮತಃ. ಈ ತನ್ನ ಪಟ್ಟಣ ಏನಿದೆ ಪಾಂಚಾಲ ದೇಶ ಪೂರ್ತಿ ಹಾಳಾಗಿ ಬಿಟ್ಟಿದೆ. ಗಂಧರ್ವರು, ಈ ಕಡೆ ಯವನರು ಅವರೆಲ್ಲ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಲಕನ್ಯೆಯೂ ಕೂಡ ಹಾಳು ಮಾಡಿಬಿಟ್ಟಿದ್ದಾಳೆ ಬಂದು. ಇವರು 3 ಜನ, ಕಾಲಕನ್ಯಾ ಬಂದ್ಲು, ಯವನರು ಬಂದ್ರು, ಗಂಧರ್ವರು ಬಂದ್ರು, ಅವರೆಲ್ಲ ಸೇರಿ ಆ ಪಟ್ಟಣವನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಆ ಪಟ್ಟಣದಲ್ಲಿ ಏನು ಉಳಿದೇ ಇಲ್ಲ ಇವಾಗ, ಎಲ್ಲ ದೋಚ್ಕೊಂಡು ಹೋದ್ರು. ಆದ್ರೂ ಅದನ್ನ ಬಿಡ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಆ ರಾಜ ಆ ಪಟ್ಟಣವನ್ನ ಬಿಟ್ಟು ಬೇರೆ ಕಡೆಗೆ ಹೋಗಬೇಕು ಅಂತ ಅನಿಸ್ತಾನೆ ಇಲ್ಲ ಅವನಿಗೆ. ಅಷ್ಟು ಅಭಿಮಾನ ಆ ಪಟ್ಟಣದ ಮೇಲೆ. ಆ ಪಟ್ಟಣದಲ್ಲಿ ಏನು ಉಳಿದಿಲ್ಲ ಇವಾಗ. ಕಾಲಕನ್ಯಾ ಹಾಳು ಮಾಡಿದ್ದಾಳೆ ಬಂದು, ಯವನರು ಬಂದು ಹಾಳು ಮಾಡಿದ್ರು, ಗಂಧರ್ವರು ಬಂದು ಹಾಳು ಮಾಡಿದ್ರು. ಎಲ್ಲಾರು ಬಂದು ಹಾಳು ಮಾಡಿದ್ರು ಕೂಡ ಅವನಿಗೆ ಆ ಪಟ್ಟಣದ ಮೇಲೆ ಇಷ್ಟ ಇಲ್ಲದೆ ಇದ್ರೂ ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ದೇಹ ಪೂರ್ತಿ ಜರ್ಜರಿತವಾದರೂ, ದೇಹದಲ್ಲಿ ಎಲ್ಲಾ ಇಂದ್ರಿಯಗಳು ನಿಶ್ಚೇಷ್ಟಗಳಾದರೂ, ಯಾವ ಅವಯವಗಳು ಕೂಡ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಆದರೂ ಕೂಡ ದೇಹವನ್ನ ಬಿಡ್ಲಿಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ ಅಂತ ಅರ್ಥ. ಈ ದೇಹ, ಅದರ ಮೇಲೆ ಅಷ್ಟು ಅಭಿಮಾನ, ಯಾರಿಗೂ ಕೂಡ ಸಾಯಬೇಕು ಅಂತ ಅನ್ಸೋದಿಲ್ಲ. ದೇಹದ ಮೇಲೆ ಅಭಿಮಾನ ಅಷ್ಟಿರ್ತದೆ. ಎಷ್ಟೇ ದೇಹ ಅದು ಜರ್ಜರಿತವಾದರೂ ಕಾಲಕನ್ಯಾ ಆವರಿಸ್ಕೊಳ್ಳೋದು ಅಂತಂದ್ರೆ ಮುದಿತನ ಬರೋದು. ಆ ಮುದಿತನ ಅನ್ನೋದು ಬಂದು ದೇಹವನ್ನು ಹಾಳು ಮಾಡ್ತದೆ. ಜೊತೆಗೆ ಗಂಧರ್ವರು ಮತ್ತು ಯವನರು ಬಂದು ಆಕ್ರಮಣ ಮಾಡ್ತಾರೆ ಅಂತಂದ್ರೆ ರೋಗ ರುಜಿನಗಳು, ರಾತ್ರಿ ಹಗಲುಗಳು, ಕಾಲ ಬಂದು ಎಲ್ಲ ಹಾಳು ಮಾಡ್ತಾರೆ. ಎಲ್ಲಾ ಇಂದ್ರಿಯಗಳಿಂದಲೂ ಅವರು ಒಳಗಡೆ ನುಗ್ಗಿ ಹಾಳು ಮಾಡ್ತಾರೆ ಅಂತಂದ್ರೆ ಇಂದ್ರಿಯಗಳಲ್ಲಿರ್ತಕ್ಕಂತಹ ಶಕ್ತಿಗಳೆಲ್ಲ ಕಡಿಮೆ ಆಗ್ತದೆ. ಆದರೂ ಕೂಡ ಹಾತುಂ ರಾಜ ನ ಪ್ರಚಕ್ರಮೇ, ಈ ದೇಹವನ್ನ ಬಿಡಬೇಕು ಅಂತ ಮಾತ್ರ ಅವನಿಗೆ ಅನಿಸೋದಿಲ್ಲ. ಆದರೆ ಈ ರಾಜ ಅನಿವಾರ್ಯವಾಗಿ ಬಿಡಬೇಕಾಯ್ತು. ಇವಾಗ ಇಷ್ಟ ಇಲ್ಲ ಅವನಿಗೆ, ಬಿಡೋದು ಇಷ್ಟ ಇಲ್ಲ ಈ ದೇಹವನ್ನ. ಆದ್ರೆ ಆ ಪಟ್ಟಣದಲ್ಲಿ ಏನು ಉಳಿದೇ ಇಲ್ಲ, ಏನು ಇಲ್ಲ. ಆದ್ರಿಂದ ಅನಿಕಾಮತಃ ಅಪಿ, ಬಿಡೋ ಇಚ್ಛೆ ಇಲ್ಲದೇ ಇದ್ರೂ ಬಿಡಬೇಕಾಯ್ತು. ಆ ದೇಹವನ್ನ ಬಿಡಬೇಕು ಅಂತ ಹೊರಟಿದ್ದಾನಿವಾಗ. ಗಂಧರ್ವ ಯವನಾಕ್ರಾಂತಾಂ ಕಾಲಕನ್ಯೋಪಮರ್ದಿತಾಂ ಹಾತುಂ ಪ್ರಚಕ್ರಮೇ ರಾಜ ತಾಂ ಪುರೀಂ ಅನಿಕಾಮತಃ. ಯಾರಿಗೂ ಬಿಡೋ ಇಚ್ಛೆ ಇರೋದಿಲ್ಲ, ಆದರೂ ಬಿಡಬೇಕಾಗ್ತದೆ. ಭಯನಾಂ ನೋಗ್ರಜೋ ಭ್ರಾತ ಪ್ರಜ್ವಾರ ಪ್ರತ್ಯುಪಸ್ಥಿತಃ ದದಾಹ ತಾಂ ಪುರೀಂ ಕೃಷ್ಣಾಂ ಭ್ರಾತು ಪ್ರಿಯಚಿಕೀರ್ಷಯ. ಈ ದೇಹವನ್ನ ಬಿಡಬೇಕು ಅಂತ ಜೀವ ಹೊರಟಾಗ, ಅಂದ್ರೆ ಈ ಪುರಂಜನ ಮಹಾರಾಜ ಆ ಪಟ್ಟಣವನ್ನ ಬಿಡಬೇಕು ಅಂತ ಹೊರಟಾಗ, ಅಷ್ಟರಲ್ಲಿ ಭಯ ಎಂಬತಕ್ಕಂತಹ ಯವನರ ರಾಜ ಇದ್ನಲ್ಲ, ಅವನ ಅಣ್ಣ ಬಂದುಬಿಟ್ಟ, ಪ್ರಜ್ವಾರ. ಯವನರಾಜನ ಅಣ್ಣ ಪ್ರಜ್ವಾರ ಅಂತ ಅವನು ಬಂದ. ಈ ಪುರಂಜನ ಮಹಾರಾಜ ಯಾವಾಗ ಈ ಪಟ್ಟಣವನ್ನು ಬಿಡಬೇಕು ಅಂತ ಬಯಸ್ತಾ ಇದ್ದಾನೋ ಕೂಡಲೇ ಪ್ರಜ್ವಾರ ಬಂದಿದ್ದಾನೆ, ಯವನರಾಜನ ಅಣ್ಣ. ಅವನೇನು ಮಾಡಿದ, ತನ್ನ ತಮ್ಮನಾದ ಯವನರಾಜನಿಗೆ ಸಂತೋಷವನ್ನ ಉಂಟು ಮಾಡಬೇಕು ಅಂತ ಹೇಳಿ ಆ ಇಡೀ ಪಟ್ಟಣವನ್ನ ಸುಟ್ಟು ಬಿಟ್ನಂತೆ. ನನ್ನ ಅಣ್ಣನಿಗೆ, ತಮ್ಮನಿಗೆ ಒಳ್ಳೆ ಸಂತೋಷ ಆಗತ್ತೆ ಅಂತ ಹೇಳಿ. ಭ್ರಾತು ಹಿತ ಕಾಮ್ಯಯ ಪ್ರಿಯ ಚಿಕೀರ್ಷಯ. ಭ್ರಾತು ತನ್ನ ತಮ್ಮನಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅಂತ ಆ ಯವನನ ರಾಜನ
ಅಣ್ಣ ಪ್ರಜ್ವಾರ ಪಟ್ಟಣಕ್ಕೆ ಬಂದು ಆ ಪಟ್ಟಣವನ್ನೆಲ್ಲ ಸುಟ್ಟು ಹಾಕಿಬಿಟ್ಟ. ಅಂತಂದ್ರೆ ಪ್ರಜ್ವಾರ ಅಂದ್ರೆ ಜ್ವರ. ಜ್ವರ ಅಂತನ್ನವನು ಯಮನ ಅಣ್ಣ ಹೇಳಿದ್ದಾರೆ ಹಿಂದೆ, ನನ್ನ ಸಹೋದರ, ಅವನನ್ನು ನೀ ಮದುವೆ ಮಾಡ್ಕೊ ಅಂತ ಅವಳಿಗೆ ಜರಾಗೆ ಹೇಳಿದ್ನಲ್ಲ, ಅವನೇ ಇವನು ಪ್ರಜ್ವಾರ. ಅವನು ಬಂದ ಅಂದ್ರೆ ಜ್ವರ ಬಂತು, ದೊಡ್ಡ ಜ್ವರ. ಜ್ವರ ಬಂದಾಗ ಇಡೀ ದೇಹ ಎಲ್ಲ ಸುಟ್ಟು ಹೋಗತ್ತೆ, ಅಂದ್ರೆ ಬಿಸಿ ಆಗತ್ತೆ. ಜ್ವರ ಬಂದು ಮೈಯೆಲ್ಲ ಬಿಸಿ ಬಿಸಿ ಆಗ್ತದೆ. ಆ ಇಡೀ ದೇಹವನ್ನ ಪಟ್ಟಣವನ್ನ ಸುಟ್ಟು ಬಿಟ್ಟ ಅಂತರ್ಥ. ಭಯನಾಂ ನೋಗ್ರಜೋ ಭ್ರಾತ ಪ್ರಜ್ವಾರ ಪ್ರತ್ಯುಪಸ್ಥಿತ ದದಾಹ ತಾಂ ಪುರೀಂ ಕೃಷ್ಣಾಂ ಭ್ರಾತು ಪ್ರಿಯಚಿಕೀರ್ಷಯ ತಸ್ಯಾಂ ಸಂದಹ್ಯಮಾನಾಯಾಂ ಸಪೌರಃ ಸಪರಿಚ್ಛದಃ ಕೌಟುಂಬಿಕ ಕುಟುಂಬಿನ್ಯಾ ಉಪಾತಪ್ಯತ ಸಾನ್ವಯಃ. ಪಟ್ಟಣ ಸುಟ್ಟು ಹೋಗ್ತಾ ಇದೆ. ಆ ಪಟ್ಟಣ ಸುಟ್ಟು ಹೋಗ್ತಾ ಇರುವಾಗಲೇನೆ ಆ ಪಟ್ಟಣದಲ್ಲಿರ್ತಕ್ಕಂತಹ ಜನರು, ಅವನನ್ನ ಸೇವೆ ಮಾಡಲಿಕ್ಕೆ ಇರ್ತಕ್ಕಂತಹ ಸೇವಕದ ವರ್ಗದವರು, ಕುಟುಂಬದವರು, ಅವನ ಮಕ್ಕಳು ಮೊಮ್ಮಕ್ಕಳು ಮೊದಲಾದ ಸಂತತಿ ಮತ್ತು ಆ ಪುರಂಜನಿ ಎಂಬ ರಾಣಿ, ಅವರೆಲ್ಲರ ಜೊತೆಗೆ ರಾಜನು ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಪಟ್ಟಣ ಸುಟ್ಟು ಹೋಗ್ತಾ ಇದೆ. ಆ ಸಮಯದಲ್ಲಿ ಎಲ್ರಿಗೂ ದುಃಖ ಆಯ್ತಂತೆ. ಸಪೌರಃ ಸಪರಿಚ್ಛದಃ ಕೌಟುಂಬಿಕಃ ಕುಟುಂಬಿನ್ಯ ಸಾನ್ವಯ ಉಪಾತಪ್ಯತ. ಎಲ್ಲರ ಜೊತೆಯಲ್ಲಿ ಪೌರರು, ಸಪರಿಚ್ಛದ ಅಂದರೆ ಸೇವಕ ವರ್ಗದವರು, ಕೌಟುಂಬಿಕ ಕುಟುಂಬದವರು ಮತ್ತು ಅವರ ಸಂತತಿ, ಸಾನ್ವಯ ರಾಣಿ ಅವಳು ಜೊತೆಗೆ ಎಲ್ಲರ ಜೊತೆಯಲ್ಲಿ ದುಃಖ ಪಡ್ತಾ ಇದ್ದಾನೆ ಈ ಪುರಂಜನ ಮಹಾರಾಜ. ತಸ್ಯಾಂ ಸಂದಹ್ಯಮಾನಾಯಾಂ ಸಪೌರಃ ಸಪರಿಚ್ಛದಃ ಕೌಟುಂಬಿಕ ಕುಟುಂಬಿನ್ಯಾ ಉಪಾತಪ್ಯತ ಸಾನ್ವಯಃ ಯವನೋಪರುದ್ಧಾಯತನೋ ಗ್ರಸ್ತಾಯಾಂ ಕಾಲಕನ್ಯಯಾ ಪುರ್ಯಾಂ ಪ್ರಜ್ವಾರ ಸಂಸೃಷ್ಟಃ ಪುರಪಾಲೋನ್ವತಪ್ಯತ. ಆ ಪಟ್ಟಣ ಪೂರ್ತಿ ಕಾಲಕನ್ಯೆಯ ಆಕ್ರಮಣಕ್ಕೆ ಒಳಗಾಗಿ ಬಿಟ್ಟಿದೆ. ತನ್ನ ಅರಮನೆಯ ಮೇಲೂ ಕೂಡ ಆ ಯವನರು ಮುತ್ತಿಗೆಯನ್ನು ಹಾಕಿಬಿಟ್ರು. ತನ್ನ ಅರಮನೆ, ಅದರೊಳಗೆ ಅಂದ್ರೆ ಆ ಪಟ್ಟಣದ ಒಳಗೆ ತನ್ನ ಅರಮನೆ ಇತ್ತು. ಆ ಅರಮನೆಗೂ ಕೂಡ ಯವನರು ಮುತ್ತಿಗೆಯನ್ನು ಹಾಕಿದ್ದಾರೆ. ಪ್ರಜ್ವಾರ ಅಂತನ್ನವನು ಬಂದು ಇವನನ್ನ ಬಂಧನ ಮಾಡಿಬಿಟ್ಟಿದ್ದಾನೆ. ಪ್ರಜ್ವಾರನ ಕೈ ಸೆರೆಯಾಗಿ ಬಿಟ್ಟ. ಹಾಗಾಗಿ ರಾಜ ಬಹಳ ದುಃಖ ಪಡ್ತಾ ಇದ್ದಾನೆ. ಪುರಪಾಲಹ, ಆ ಪುರದ ಪಾಲನಾದಂತಹ ರಾಜ ಬಹಳ ದುಃಖ ಪಡ್ತಾ ಇದ್ದಾನೆ. ಯಾಕೆ? ಪ್ರಜ್ವಾರ ಸಂಸೃಷ್ಟ, ಪ್ರಜ್ವಾರ ಬಂದು ಹಿಡ್ಕೊಂಡು ಬಿಟ್ಟಿದ್ದಾನೆ. ಅಂದ್ರೆ ಜ್ವರ ಬಂದಿದೆ, ಏನು ಮಾಡ್ಲಿಕ್ಕಾಗ್ತಾ ಇಲ್ಲ, ಜ್ವರನ ಕೈಗೆ ಸಿಕ್ಕೊಂಡು ಬಿಟ್ಟಿದ್ದಾನೆ. ಯವನರು ಎಲ್ಲ ಬಂದು ಅರಮನೆ ಮೇಲೆ ಆಕ್ರಮಣ ಮಾಡಿದ್ದಾರೆ. ಅಂದ್ರೆ ರೋಗಗಳೆಲ್ಲ ಬಂದು ಅರಮನೆಗೇನೆ, ಅಂದ್ರೆ ಹೃದಯಕ್ಕೇನೆ ತೊಂದರೆ ಆಗಿದೆ. ಯವನೋಪರುದ್ಧಾಯತನೋ ಗ್ರಸ್ತಾಯಾಂ ಕಾಲಕನ್ಯಯಾ ಪುರ್ಯಾಂ ಪ್ರಜ್ವಾರ ಸಂಸೃಷ್ಟಃ ಪುರಪಾಲೋನ್ವತಪ್ಯತ ನಶೇಕ ಉಷಿತುಂ ತತ್ರ ಪುರುಕೃಚ್ಛ್ರೋರುವೇ ಪಥುಃ ಗಂತುಮೈಚ್ಛತ್ತತೋ ವೃಕ್ಷಕೋಟರಾದಿವಸಾನಲಾತ್. ಆವಾಗ ಈ ರಾಜನಿಗೆ ಆ ಒಂದು ಪಟ್ಟಣದಲ್ಲಿ ಇರಲಿಕ್ಕೆ ಆಗಲೇ ಇಲ್ಲ. ಬಹಳ ಕಷ್ಟ ಆಯ್ತು. ಮೈಯಲ್ಲಿ ನಡುಕ ಉಂಟಾಯ್ತು. ಅವನಿಗೆ ಆ ಅರಮನೆಯಲ್ಲಿ ಇರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅಲ್ಲಿಂದ ಓಡಿ ಹೋಗಬೇಕು ಅಂತ ಬಯಸಿದ. ಆ ಮರದಲ್ಲಿ ಒಂದು ಪೊಟರೆಯನ್ನ ಮಾಡಿಕೊಂಡು ಹಾವು ವಾಸ ಮಾಡ್ತಾ ಇರ್ತದೆ. ಆ ಮರವೇ ಸುಟ್ಟು ಹೋಗ್ತಾ ಇತ್ತು ಅಂದ್ರೆ, ಮರಕ್ಕೆ ಬೆಂಕಿ ಹತ್ತಿ ಮರ ಉರಿತಾ ಇತ್ತು ಅಂದ್ರೆ, ಆ ಮರದ ಒಳಗೆ, ಪೊಟರೆ ಒಳಗೆ ಇರುವ ಹಾವು ಆ ಮರವನ್ನು ಬಿಟ್ಟು ಹೊರಗೆ ಹೇಗೆ ಹೋಗ್ತದೋ ಹಾಗೆ ಇದು ಒಂದು ಮರ ಅಂದ್ರೆ ಈ ದೇಹ. ಈ ದೇಹದ ಒಳಗೆ ಜೀವ ಹಾವಿನಂತೆ ಒಳಗೆ, ಪೊಟರೆ ಒಳಗೆ ಇರ್ತಾನೆ.
ಈ ದೇಹವೇ ಸುಟ್ಟು ಹೋಗುವಾಗ ಆ ದೇಹದ ಒಳಗೆ ಪೊಟರೆಯ ಒಳಗೆ ಇರುವ ಹಾವಿನಂತೆ ಜೀವ ಅದನ್ನ ಬಿಟ್ಟು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಹಾಗೆ ಇಲ್ಲಿ ಪುರಂಜನ ಮಹಾರಾಜನ ಪಟ್ಟಣ ಪೂರ್ತಿ ಸುಡ್ತಾ ಇದೆ. ಸುಡ್ತಾ ಇರುವಾಗ ಅದರೊಳಗೆ ಇರುವಂತಹ ಈ ರಾಜನಿಗೆ ಬಹಳ ಕಷ್ಟ ಆಯ್ತು, ಮೈ ನಡುಗ್ತಾ ಇದೆ. ಅವನಿಗೆ ಆ ಅರಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಲ್ಲಿಂದ ಓಡಿ ಹೋಗಬೇಕು ಅಂತ ಬಯಸಿದ. ನಶೇಕ ಉಷಿತುಂ ತತ್ರ ಪುರಕೃಚ್ಛ್ರೋರು ವೇಪತು ಗಂತುಮೈಚ್ಛ ತತೋ ವೃಕ್ಷ ಕೋಟರಾದಿವ ಸಾನಲಾತ್ ಶಿಥಿಲಾವಯವೋ ಯರ್ಹಿ ಗಂಧರ್ವೈರ್ಹೃತ ಪೌರುಷಃ ಯವನೈರರಿಭೀರಾಜನ್ ಉಪರುದ್ಧೋರುರೋಧಃ. ಎಲ್ಲ ಅಂಗಾಂಗಗಳು ಶಿಥಿಲವಾಗಿ ಬಿಟ್ಟಿದ್ದಾವೆ. ಶಿಥಿಲಾವಯವ, ಎಲ್ಲ ಅವಯವಗಳು ಶಿಥಿಲ ಆಯಿತು. ಯಾಕೆ ಅಂದ್ರೆ ಯರ್ಹಿ ಗಂಧರ್ವೈಹಿ ಹೃತ ಪೌರುಷಃ, ಗಂಧರ್ವರು ಅವನ ಪೌರುಷವನ್ನೇ ನಾಶ ಮಾಡಿಬಿಟ್ಟಿದ್ದಾರೆ. ಈಗ ಈ ಯವನರು ಕೂಡ ಬಂದು ಎಲ್ಲಾ ಶತ್ರುಗಳು ಕೂಡ ಸೇರಿ ಒಟ್ಟಿಗೆ ಮುತ್ತಿಗೆ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಅವನು ಅಸಹಾಯಕನಾಗಿ ಹತ್ತು ಬಿಟ್ಟನಂತೆ. ರುರೋಧಃ ಶಿಥಿಲಾವಯವೋ ಯರ್ಹಿ ಗಂಧರ್ವೈರ್ಹೃತ ಪೌರುಷಃ ಯವನೈರರಿಭೀರಾಜನ್ ಉಪರುದ್ಧೋರುರೋಧಃ. ಸಾಕು, 15 ಶ್ಲೋಕ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳು. ಹರೇ ನಮಃ ಆಚಾರ್ಯ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು.